अखंड ज्योति जलाओ अखंड ज्योति ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅನುಷ್ಠಾನಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ಷೇತ್ರ ಇದು. ಅದರ ಜೊತೆಗೆ ನಿಮ್ಮ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ, ಭಕ್ತಿ ಇದೆಯಲ್ಲ, ಅದನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಮನಸ್ಸೊಂದು ಇಲ್ಲೇ ಅನುಷ್ಠಾನ ನಿರತರಾಗುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇದೇ ನಿಜವಾದಂತ ಕೂಡಲ ಸಂಗಮ ಕ್ಷೇತ್ರವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಪೂಜ್ಯರು ಅನೇಕ ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಬಹಳಷ್ಟು ಆಕಾಂಕ್ಷೆಗಳನ್ನ ಉಳ್ಳವರಾಗಿರುವಂತವರು. ಅವ್ರಿಗೆ ನಿರಂತರವಾಗಿರುವಂತ ಸಹಕಾರ ನಿಮ್ಮಿಂದ ಆಗಬೇಕಾಗಿರುವಂತದ್ದು. ಅವರ ಆಶೀರ್ವಚನಗಳನ್ನಾಗಿರ್ಬೋದು, ಅವರ ತತ್ವಗಳನ್ನಾಗಿರ್ಬೋದು, ನಮ್ಮ ಸಮಾಜದ ಓರೆಕೋರೆಗಳನ್ನ ತಿದ್ದುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಅವರಿಗೆ ಋಣಿಯಾಗಿರ್ಬೇಕು. ಸದಾಕಾಲ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಕ್ಷೇತ್ರವನ್ನ ಮತ್ತಷ್ಟು ಬೆಳೆಸುವಂತಹ ಮತ್ತೆ ಜಾಗೃತ ಕ್ಷೇತ್ರವಾಗಿ ಇದನ್ನ ಪರಿವರ್ತನೆ ಮಾಡುವಂತ ಗುರುತರ ಜವಾಬ್ದಾರಿ ನಿಮ್ಮಲ್ಲಿರುವಂತಹದ್ದು. ಇವತ್ತು ನಾನು ಎಲ್ಲಾ ಕಡೆ ಒಂದು ಮಾತನ್ನ ಹೇಳ್ತೀನಿ. ಇವತ್ತು ಪ್ರಾರಂಭದಲ್ಲಿ ನಮ್ಮಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಠಮಾನ್ಯಗಳಿದ್ರು. ಈಗ ಮಠಮಾನ್ಯಗಳ ಸಂಖ್ಯೆ ಹುಡುಕಿದ್ರೆ ಸರಿಯಾಗಿ ಗಣತಿ ಮಾಡಿದ್ರೆ 1,000, 1,500 ಅಷ್ಟೇ ಉಳ್ಕೊಂಡಿರುವಂತದ್ದು. ಇರುವಂತ ಮಠಗಳಲ್ಲೇ ಇವತ್ತು ಎಷ್ಟೋ ಮಠಗಳಿಗೆ ಮಠಾಧಿಪತಿಗಳೇ ಇಲ್ಲ, ಪೂಜ್ಯರುಗಳೇ ಇಲ್ಲ. ಇವತ್ತೆಲ್ಲ ಅದು ನಶಿಸಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಶೂನ್ಯದಲ್ಲಿರುವಂತಹ ಈ ಕ್ಷೇತ್ರವನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನುಗೊಳಿಸುವಂತ ಒಂದು ಶಿವ ಸಂಕಲ್ಪವನ್ನ ಕೈಗೊಳ್ತಾ ಇರೋರು ನಮ್ಮ ಪೂಜ್ಯರು. ನೀವೆಲ್ಲರೂ ಸಹ ಧನ್ಯಮಾನ್ಯರು ಅಂತಕ್ಕಂಥ ಭಾವನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಿ. ಯಾರಿಗೂ ಸಿಗದೆ ಇರುವಂತಹ ಒಂದು ಭಾಗ್ಯ, ಒಂದು ಸುದಿನ, ಒಂದು ಅವಿಸ್ಮರಣೀಯವಾಗಿರುವಂತಹ ನಿಮ್ಮ ಬದುಕಿನ ಕ್ಷಣಗಳು ಈ ಸಂಗಮ ಕ್ಷೇತ್ರದಲ್ಲಿ ಪೂಜ್ಯರ ಮುಖೇನ ಸಿಗ್ತಾ ಇದೆಯಲ್ಲ, ನೀವೆಲ್ಲರೂ ಧನ್ಯರು ಅಂತಕ್ಕಂಥ ಭಾವನೆಯಿಂದ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾತನಾಡುವುದಕ್ಕೆ ಹೆಚ್ಚು ಸಮಯ ಇಲ್ಲ. ನನ್ನ ಪೂಜ್ಯರಿಗೆ ಹೇಳಿದೆ, ನಾನು ಪ್ರತ್ಯೇಕವಾಗಿ ಈ ಕ್ಷೇತ್ರಕ್ಕೆ ಅಂತ ಒಂದು ದಿವಸ ಮೀಸಲಾಗಿತ್ತು ಇಲ್ಲಿಗೆ ಬಂದು ನಮ್ಗೆಲ್ಲ ಈ ಸಂಗಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಂಗಮನಾಥನ ಸ್ವರೂಪಿಗಳಾಗಿರುವಂತ ಭಕ್ತಾದಿಗಳ ದರ್ಶನ, ಅವರೊಳ್ಳೆ ಜೊತೆಗೆ ಒಳ್ಳೆ ಮಾತುಗಳು, ಅವರೊಂದಿಗೆ ಒಡನಾಟ ಇಟ್ಕೊಳ್ಬೇಕು ಅಂತಕ್ಕಂಥ ಆಕಾಂಕ್ಷೆ ಇತ್ತು. ಪೂಜ್ಯರು ಇಲ್ಲ, ಬಹಳ ಕಮ್ಮಿ ದೂರದಲ್ಲಿ ನೀವು ಪ್ರಯಾಣ ಈ ಕಡೆ ಬೆಳೆಸ್ತಾ ಇದ್ದೀರಾ. ಸಂಗಮ ಕ್ಷೇತ್ರ ದೂರ ಏನಿಲ್ಲ, ನೀವು ಹೋಗುವಂತ ಮಾರ್ಗ ಮಧ್ಯದಲ್ಲಿ ಇದೆ, ನೀವು ಬರಲೇಬೇಕು ಅಂತಕ್ಕಂಥ ನನಗೆ ಒಂದು ರೀತಿಯಾಗಿರ್ತಕ್ಕಂಥ ಅಪ್ಪಣೆಯನ್ನು ಸಹ ಕೊಡಿಸಿದ್ದಾರೆ ಅವರು. ಹಾಗಾಗಿ ಒಂದು 10 ನಿಮಿಷ ನಿಮ್ಮೊಂದಿಗೆ ಸಮಯ ಕಳೆಯುವುದಕ್ಕೆ ನಿಜಕ್ಕೂ ಅದು ಸಾರ್ಥಕ ಕ್ಷಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ನಿಮ್ಮೆಲ್ಲರ ಬದುಕು ಹಸನ ಆಗಬೇಕು ಅಂತಕ್ಕಂಥದ್ದೇ ಆಶಯ.